ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಧನಿಕಾ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಯುಗಾದಿ ಹಬ್ಬದ್ದು ವ್ಲಾಗ್ ನಾನಲ್ಲಿ ಶೇರ್ ಮಾಡ್ಕೊತಿದ್ದೀನಿ. 5:30ಗೆ ಎದ್ದು ವಾಕೆಲ್ಲ ಹೋಗಿ ಬಂದುಬಿಟ್ಟು ಇವಾಗ ಮನೆಯನ್ನು ಕ್ಲೀನ್ ಮಾಡ್ಕೊತಿದ್ದೀನಿ. ಕಸ ಎಲ್ಲ ಗುಡಿಸಿ ನೆಲೆಲ್ಲ ಒರೆಸ್ಕೊತಿದ್ದೀನಿ. ಮನೆಯಲ್ಲಿ ಒಬ್ಬರೇ ಇದ್ದಾಗ ಆಲ್ಮೋಸ್ಟ್ ನಾವೇ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದು ಕೆಲಸನೂ ಕೂಡ. ಅಂಗಡಿಗೂ ಹೋಗೋದ್ರಿಂದ ಎಲ್ಲ ಬೇಗನೆ ನಾವು ಮಾಡ್ಕೋಬೇಕಾಗುತ್ತೆ. ಮತ್ತು ಹಬ್ಬನೂ ಕೂಡ ಬೆಳಗ್ಗೆನೇ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡೋಣ ಅಂತ ಅಂದ್ಕೊಂಡು ಕೂಡ ಒಂದು 10:30ರಿಂದ 11 ಗಂಟೆ ಆಗೇ ಹೋಯಿತು. ಪ್ರತಿಯೊಂದು ಅಡುಗೆ ಕೂಡ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ಒಬ್ಬರೇ ಮಾಡೋದ್ರಿಂದ ಟೈಮ್ ಅಂತೂ ಬೇಕಾಗೇ ಆಗುತ್ತೆ. ಹಬ್ಬ ಆದಮೇಲೆ ಸ್ವಲ್ಪ ಅಡುಗೆ ಜಾಸ್ತಿ ಇದ್ದೇ ಇರುತ್ತಲ್ವ, ಹಾಗಾಗಿ ಟೈಮ್ ಅಂತೂ ಹಾಗೆ ಹೋಗುತ್ತೆ. ಅದರಲ್ಲೂ ಅಮ್ಮ ಕೆಲವೆಲ್ಲ ಹೆಲ್ಪ್ ಮಾಡಿದ್ಲು. ಅಡುಗೆ ಅಂದಮೇಲೆ ಎಲ್ಲ ಆಲ್ಮೋಸ್ಟ್ ನಾನೇ ಮಾಡ್ಕೋಬೇಕಲ್ವ, ಹಾಗಾಗಿ ನಾನೇ ಮಾಡಿಕೊಂಡೆ ಆಲ್ಮೋಸ್ಟ್ ಎಲ್ಲ. ಆದರೂ ಒಂದು 11 ಗಂಟೆ ಅಂತೂ ಹಾಗೆ ಹೋಯಿತು. ಇದನ್ನೆಲ್ಲ ಹೊಡ್ಸೋಷ್ಟೊತ್ತಿಗೆ ಅಮ್ಮನ್ನ ಎಬ್ಬರಿಸಿದೆ. ಇವಾಗ ಅವಳು ಸ್ವಲ್ಪ ಪಾಪ ಹೆಲ್ಪ್ ಮಾಡ್ತಾಳೆ. ಇವಾಗ ರಂಗೋಲಿ ಎಲ್ಲ ಹಾಕಿಬಿಟ್ಟು ನೆಕ್ಸ್ಟ್ ಸ್ನಾನ ಮಾಡಿ ಅಡುಗೆಗೆ ಸ್ಟಾರ್ಟ್ ಮಾಡ್ಕೋಬೇಕು. ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ನೋಡಿ, ರಂಗೋಲಿ ಈ ಥರ ಬಂದಿದೆ. ಇದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಎಣ್ಣೆನ ಕಾಯಿಸ್ಕೊಬಿಟ್ಟು ನಾನು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಮ್ಮು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿಸಿದ್ರಾಗುತ್ತೆ ಅಂತ ಸ್ವಲ್ಪ ಹಾಗೆ ಬಿಟ್ಟಿದ್ದೆ ಅವಾಗ.
ಮತ್ತು ತರಕಾರಿ ಥರ ಕಳಿಸಿದ್ದೆ ಅವಳನ್ನ ಸ್ವಲ್ಪ ಹೊತ್ತು, ಏಕೆಂದರೆ ಮಾರ್ನಿಂಗ್ ತರಕಾರಿ ಆದರೆ ಫ್ರೆಶ್ ಇರುತ್ತೆ ಅಂತ, ಹಾಗಾಗಿ ಮಾರ್ನಿಂಗ್ ತರಿಸ್ಕೊಂಡಿದ್ದೆ ತರಕಾರಿ. ಮೊದಲೇ ನಾನಿಲ್ಲಿ ಸಾಂಬಾರು ಮಾಡೋಣ ಅಂತ ಇದು ಮಾಡಿಕೊಟ್ಟಿದ್ದೀನಿ. ತರಕಾರಿನ ಬೇಯಕ್ಕೆ ಬೇಯಷ್ಟರಲ್ಲಿ ನಾನು ಖಾರ ಎಲ್ಲ ಬಿಟ್ಕೋಬೋದು ಅಂತ ರೆಡಿ ಮಾಡ್ಕೊತಿದ್ದೀನಿ. ಒಬ್ಬರೇ ಮಾಡೋದ್ರಿಂದ ನಾನು ನಿಧಾನಕ್ಕೆ ಮಾಡಿಕೊಂಡೆ, ಯಾಕೆಂದರೆ ನಮ್ಮ ನಿಧಾನಕ್ಕೆ ಮಾಡೋ ಟೈಮ್ ಆದರೂ ಪರವಾಗಿಲ್ಲ ಅಂತ, ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಈಗ ಯುಗಾದಿ ಆದಮೇಲೆ ಒಬ್ಬಟ್ಟೆಲ್ಲ ಇರಲೇಬೇಕಲ್ಲ, ಪ್ರತಿಯೊಂದು ಅಡುಗೆ ಮಾಡೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ, ಹಾಗಾಗಿ ಎಲ್ಲದನ್ನೂ ಕೂಡ ನಿಧಾನಕ್ಕೆ ಮಾಡ್ಕೊತಿದ್ದೆ. ಒಂದೊಂದೇ ಟೈಮ್ ಹಿಡಿಯೋದಂದರೆ ಅಡುಗೆನೇ ಅನಿಸುತ್ತೆ. ಆಲ್ಮೋಸ್ಟು ತುಂಬ ಟೈಮ್ ಹಿಡಿಯುತ್ತೆ. ಪ್ರತಿಯೊಂದು ಹೆಚ್ಕೊಳ್ಳೋದಾಗಿರ್ಬೋದು ಎಲ್ಲದನ್ನೂ ಅಷ್ಟೇ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಕೂಡ ಟೈಮ್ ಹಿಡಿಯುತ್ತೆ. ಹೋಳಿಗೆಗೆ ಇಲ್ಲಿ ಬೇಳೆನ ಬೇಯಕ್ಕೆ ಇಟ್ಕೊಳ್ಳೋಣ ಅಂತ ತೊಳೆದೆಲ್ಲ ರೆಡಿ ಮಾಡಿ ಹಾಕೋತಿದ್ದೆ. ಈ ನೀರು ನಿಧಾನ ಹೋಗಿ ಅಲ್ಲಿ ಜಾಸ್ತಿ ನೀವೇ ವಿಡಿಯೋ ನೋಡ್ಬೇಡ. ತಿರುಗಿ ಒಂದ್ಸಲ ಹಿಂಗೆ ಮಾಡಿ ಅಮ್ಮಗೆ ಎಣ್ಣೆ ಹಚ್ಚಿಬಿಟ್ಟು ಕೂರಿಸಿ ಅವಳನ್ನ ಮತ್ತೆ ನಾನು ಅಡುಗೆ ಕೆಲಸಕ್ಕೆ ಬಂದೆ. ಅಷ್ಟೊತ್ತಿಗೆ ಬೇಳೆ ಎಲ್ಲ ಬೆಂದಿತ್ತು.
ಅದನ್ನು ನಾನು ಇವಾಗ ರುಬ್ಕೋಬೇಕಲ್ವ, ಬೆಲ್ಲೆಲ್ಲ ಹಾಕಿ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಿದ್ದೆ. ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಪಾತ್ರೆ, ಏನೇನು ಮಾಡೋದು ಏನು ಇದು ಅನ್ನೋದೇ ಇದಾಗ್ತಿರುತ್ತೆ. ಎಷ್ಟು ಪಾತ್ರೆ ಇದೆ ನೀವೇ ನೋಡ್ತಿರ್ಬೋದು. ಅಷ್ಟು ಪಾತ್ರೆ ಎಲ್ಲ ಮಿಕ್ಸ್ ಆಗಿ ಎಲ್ಲ ಅಡುಗೆ ಎಲ್ಲ ಆಗೋಷ್ಟೊತ್ತಿಗೆ ಎಲ್ಲ ಯಪ್ಪ ಅನ್ನಿಸ್ತಿರುತ್ತೆ. ನಾನು ಸ್ವಲ್ಪ ಹೊತ್ತಷ್ಟೇ ವೀಡಿಯೋ ಮಾಡಿದೆ, ಮಾಡ್ತಾ ಆಮೇಲೆ ಆಗಲಿಲ್ಲ. ವೀಡಿಯೋ ಅಡುಗೆ ಮಾಡ್ತಾ ಹೋದರೆ ಇನ್ನೂ ಟೈಮ್ ಲೇಟ್ ಆಗುತ್ತೆ ಅಂತ, ಅದಕ್ಕೋಸ್ಕರ ಇದಿವಾಗ ಕಡಲೆಬೇಳೆ ಪಾಯಸ ಮಾಡೋಣ ಅಂತ ಕಡಲೆಬೇಳೆನ ಕುಕ್ಕರ್ಲಿ ಕೂಗಿಸ್ಕೊತಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 4ರಿಂದ 5 ವಿಷಲ್ ಕೂಗಿಸ್ಕೊಂಡ್ರೆ ಕಡಲೆಬೇಳೆ ಪಾಯಸಕ್ಕೆ ಚೆನ್ನಾಗಾಗುತ್ತೆ. ಸ್ವಲ್ಪ ಎಷ್ಟು ಚೆನ್ನಾಗಿ ಬೇಯುತ್ತೆ ಬೇಳೆ ಅಷ್ಟು ಚೆನ್ನಾಗಿ ಆಗುತ್ತೆ ಪಾಯಸ. ಪೂಜೆ ಮಾಡೋದಕ್ಕೆ ಬೇರೆ ಅವ್ರು ಹಾಕಂದಿರಮ್ಮ. ಟೈಮ್ ಆಯಿತು ಅಂತ ಲಾಸ್ಟ್ ಅಷ್ಟು ವೀಡಿಯೋ ಮಾಡಲೇ ಇಲ್ಲ. ಲಾಸ್ಟ್ ಇದು ಫೈನಲ್ಲು. ಒಂದು ಕಡೆ ವಡೆ ಬೇಯ್ತಾ ಇದೆ, ಇನ್ನೊಂದು ಕಡೆ ಹೋಳಿಗೆನ ತಟ್ಟಿ ಬೇಯಿಸ್ಕೊತಿದ್ದೀನಿ. ಎರಡು ಕೂಡ ಒಂದೇ ಸಲ ರೆಡಿ ಆಗ್ತಿದ್ದಾವೆ. ಟೈಮ್ ಎಷ್ಟಿದ್ರೂ ಸಾಲಲ್ಲ ನಮಗಂತೂ. ಎಷ್ಟು ಫಾಸ್ಟಾಗಿ ಮಾಡಿದ್ರು ಟೈಮ್ ಹೆಂಗಾಗುತ್ತೆ ಅಂತ ಗೊತ್ತೇ ಆಗೋಲ್ಲ. ಅಷ್ಟು ಫಾಸ್ಟಾಗಿ ಮಾಡ್ತಿರ್ತೀನಿ ನಾನಂತೂ. ಕೆಲಸನೂ ಅಷ್ಟೇ ಫಾಸ್ಟಾಗಿ ಮಾಡ್ತೀನಿ. ಏನು ಮಾಡಿದ್ರು ಹಬ್ಬದ ಅಡುಗೆ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ. ಏನಂದರೂ ಟೈಮ್ ಆಗೇ ಬಿಡುತ್ತೆ. ಆದರೂ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಎಲ್ಲ ಅಡುಗೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಹೋಳಿಗೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಆ ಹಬ್ಬಕ್ಕೆ ಏನೇನು ಮಾಡಿದ್ವಿ ಅಂದರೆ ಬೇವು ಬೆಲ್ಲ, ಕೋಸಂಬರಿ, ವಡೆ, ಹೋಳಿಗೆ ಮತ್ತು ಕಡಲೆಬೇಳೆ ಪಾಯಸ ಮತ್ತು ಆಲೂಗಡ್ಡೆ ನುಗ್ಗೆಕಾಯಿ ಸಾಂಬಾರು, ಇಡ್ಲಿ. ನಾನು ಪಲಾವ್ ಮಾಡೋಣ ಅಂತ ಅಂದ್ಕೊತಿದ್ದೆ, ಮತ್ತು ಪಲಾವ್ ಯಾವಾಗಲೂ ನಾವು ತಿಂತಿರ್ತೀವಿ ಅಂತ ಈ ಸಲ ನಾನು ಇಡ್ಲಿ ಮಾಡಿದ್ದೆ ಮತ್ತು ತುಪ್ಪ, ಹೋಳಿಗೆಗೆ ಮತ್ತು ರೈಸ್, ಲಾಸ್ಟ್ ರೈಸ್. ಇಷ್ಟೆಲ್ಲ ಆದಮೇಲೆ ಎಲ್ಲ ಅಡುಗೆ ಆದಮೇಲೆ ದೇವರಿಗೆಲ್ಲ ಎಡೆ ಇಟ್ಟು ಪೂಜೆ ಮಾಡಿದ್ವಿ. ನೋಡಿ ನಾವು ಹೇಗೆಲ್ಲ ಹಬ್ಬ ಆಯಿತು ಅಂತ ತೋರಿಸ್ತಿದ್ದೀನಿ. ಫಸ್ಟಿಂದ ಪೂಜೆ ಎಲ್ಲ ನಮ್ಮ ಅಮ್ಮನೇ ಮಾಡಿದ್ದು. ಪಾಪ ನಾನು ಅಡುಗೆ ಮಾಡ್ತಿದ್ದೆ, ಅವಳೇ ಇವತ್ತು ಪೂಜೆ ಬಿಟ್ಟಿದ್ದೆ ಅವಳಿಗೆ ಎಲ್ಲ ರೆಡಿ ಮಾಡು ಅಂತ. ಪಾಪ ಎಲ್ಲ ಅವಳೆಲ್ಲ
ಮಾಡಿದ್ಲು. ಒಬ್ಬರು ಒಂದು ಮಾಡ್ತಿದ್ರೆ ಇನ್ನೊಬ್ರು ಏನೋ ಒಂದು ಮಾಡ್ತಿರ್ಬೋದು, ಆ ಥರ ಅಡುಗೆ ಏನಾದರೂ ಮಾಡ್ತಿರ್ಬೋದು. ಪ್ರತಿಯೊಂದು ಕೂಡ ಇವರು ನಮ್ಮ ಅಪ್ಪಾಜಿ. ನಾನು ಯಾವುದೇ ಹಬ್ಬ ಮಾಡಿದ್ರು ಕೂಡ ನಾನು ಅವರಿಗೂ ಒಂದು ಎಡೆ ಇಟ್ಟಿರ್ತೀನಿ. ದೇವರಿಗೆ ಇಟ್ಟಾಗ ಅವರಿಗೂ ಒಂದೆಡೆ, ಯಾವಾಗಲೂ ಅಷ್ಟೇ. ನೋಡಿ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ಅಮ್ಮಗೆ ಫಸ್ಟ್ ಊಟ ಹಾಕ್ಕೊಡ್ತಾಯಿದ್ದೀನಿ. ಏಕೆಂದರೆ ಪಾಪ ಇವಳು ಹೋಗಿ ಅಂಗಡಿಗೆ ಹೋದ್ಮೇಲೆ ನಮ್ಮ ಮನೆಯವ್ರನ್ನ ಮತ್ತೆ ಅವಳು ಊಟ ಕಳಿಸ್ಬೇಕಿತ್ತು. ಹಾಗಾಗಿ ಅಂಗಡಿ ಇದ್ದರೆ ಇದೇ ಹಣೆ ಬರ, ಒಂದು ಎಲ್ಲರೂ ಕೂಡ ಒಟ್ಟಿಗೆ ಕೂತು ಊಟ ಮಾಡೋಕ್ಕೆ ಆಗೋಲ್ಲ. ಹಂಗೆ ಆ ಥರ ನಾವು ಒಟ್ಟಿಗೆ ಕೂತು ಊಟ ಮಾಡೋದೇ ಎಲ್ಲರೂ ನೈಟ್ ಟೈಮ್ ಅಷ್ಟೇ. ಯಾವಾಗಲೂ ಬೆಳಗ್ಗೆ ಅಲ್ಲೊಬ್ರು ಇಲ್ಲೊಬ್ರು ಈ ಥರ ಅಂಗಡೀಲಿ ಇರ್ತೀವಿ, ಇಲ್ಲಿ ಇರ್ತೀವಿ ಆ ಥರ. ಇವಾಗ ನಮ್ಮ ಮನೆಯವ್ರು ಬಂದರು, ಅವರು ಎಲ್ಲ ಧೂಪ ಹಾಕಿದಾದಮೇಲೆ ಇವಾಗ ಅವರಿಗೂ ಕೂಡ ಎಳ್ಳು ಬೆಲ್ಲ ಕೊಟ್ಟು ಊಟನ ಕೊಡ್ತಾಯಿದ್ದೀನಿ. ನಮ್ಮ ಮನೆಯವರು ಕೂಡ ದುಡ್ಡೆಲ್ಲ ಊಟ ಮಾಡಿಕೊಂಡು ಮತ್ತೆ ಅಂಗಡಿಗೆ ಹೋದರು, ಅಮ್ಮ ಒಬ್ಬಳೇ ಇದ್ದಾಳೆ ಅಂತ. ಇದಾಗಿತ್ತು ನಮ್ಮ ಯುಗಾದಿ ಹಬ್ಬ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.